ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಬೇರೆ ಬೇರೆ ರೀತಿಯ ಟ್ರಾನ್ಸ್ಫರ್ಸ್ಗಳನ್ನು ತಿಳಿಸ್ಕೊಡ್ಲಾಗಿದೆ. ಸೊ ಅವು ಯಾವ್ಯಾವು ಅಂತ ಉದಾಹರಣೆಗೆ ನೋಡ್ಲಿಕ್ಕೆ ಹೋದರೆ, ಸೇಲ್ ಇರಬಹುದು, ಗಿಫ್ಟ್, ಮಾರ್ಗೇಜ್, ಲೀಸ್, ಎಕ್ಸ್ಚೇಂಜ್, ಹೀಗೆ 4-5 ಟ್ರಾನ್ಸ್ಫರ್ಸ್ಗಳನ್ನು ತಿಳಿಸ್ಕೊಡ್ಲಾಗಿದೆ. ಸೊ ಹೀಗಿರುವಾಗ ಈ ಟ್ರಾನ್ಸ್ಫರ್ಸ್ಗಳು ಒಂದಕ್ಕೆ ಒಂದು ಏನು ಡಿಫ್ರೆನ್ಸು, ಯಾವ ಒಂದು ಕ್ಲಾಸಿಫಿಕೇಷನಿಂದ ಈ ಟ್ರಾನ್ಸ್ಫರ್ಗಳನ್ನು ಹೇಳಲಿಕ್ಕಾಗತ್ತೆ. ಸೊ ಎಲ್ಲವೂ ಕೂಡ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿನೇ, ಟ್ರಾನ್ಸ್ಫರ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿನೇ. ಆದರೆ ಯಾವ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕಾಗತ್ತೆ, ಯಾವ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡಿದರೆ ಸೇಲ್ ಅಂತ ಆಗುತ್ತೆ, ಮತ್ತು ಯಾವ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡಿದರೆ ಲೀಸ್ ಅಂತ ಆಗುತ್ತೆ. ಸೊ ಅದು ನಮಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಷಯ. ಸೊ ಹೀಗಿರುವಾಗ ಇವತ್ತಿನ ಈ ಟಾಪಿಕಲ್ಲಿ ನಾನು ನಿಮಗೆ ಆ ಒಂದು ಆಬ್ಸಲ್ಯೂಟ್ ಇಂಟ್ರೆಸ್ಟನ್ನು ಹೇಗೆ ಟ್ರಾನ್ಸ್ಫರ್ ಮಾಡಿದರೆ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ, ಅಥವಾ ಪಾರ್ಷಲ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಮಾಡಿದರೆ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ತಿಳಿಸ್ಕೊಡ್ತೇನೆ. ಓಕೆ, ಸೊ ಈ ಫಸ್ಟ್ ಸ್ಲೈಡಲ್ಲಿ ನೋಡಿ, ಈಗ ಇವನು ಓನರ್ ಅಂತ ಇರ್ತಾನೆ. ಸೊ ಓನರ್ ಆಫ್ ದಿ ಪ್ರಾಪರ್ಟಿ, ಓನರ್ ಆಫ್ ದಿ ಇಮ್ಮೂವಬಲ್ ಪ್ರಾಪರ್ಟಿ ಕಂಪ್ಲೀಟಾಗಿ ಆಬ್ಸಲ್ಯೂಟ್ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡಿದರೆ ಅದು ಫಾರ್ ಅ ವ್ಯಾಲಿಡ್ ಕನ್ಸಿಡ್ರೇಷನ್. ಆವಾಗ ಏನಾಗುತ್ತೆ, ಅದು ಸೇಲ್ ಆಗುತ್ತೆ. ನಾವು ಯಾವಾಗ ಡೇ ಟು ಡೇ ಲೈಫಲ್ಲಿ ನೋಡ್ತೇವಲ್ಲ, ಅದು ಸೇಲ್. ಕಂಪ್ಲೀಟಾಗಿ ಕನ್ಸಿಡ್ರೇಷನ್ ತೊಗೊಂಡು ತನ್ನ ಎಲ್ಲ ಒಂದು ಆಬ್ಸಲ್ಯೂಟ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟಲ್ಲಿ ಬೇರೆ ಬೇರೆ ರೀತಿಯ ಇಂಟ್ರೆಸ್ಟ್ ಇರುತ್ತೆ. ಈಗ ಒಬ್ಬನಿಗೆ ಓನರ್ಶಿಪ್ ಅಂತ ಇದ್ದರೆ ಅವನಿಗೆ ಯಾವ್ಯಾವ ಹಕ್ಕಿರುತ್ತೆ, ಒಂದು ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡುವಂಥ ಹಕ್ಕಿರುತ್ತೆ, ರೈಟ್ ಆಫ್ ಏಲಿಯನೇಷನ್ ಇರುತ್ತೆ. ಇನ್ನೊಂದು ರೈಟ್ ಆಫ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ, ಆ ಪ್ರಾಪರ್ಟಿನ ಇಟ್ಕೊಳ್ಳುವಂತಹ ಒಂದು ಹಕ್ಕಿರುತ್ತೆ. ಅದ್ರ ಜೊತೆಗೆ ರೈಟ್ ಆಫ್ ಎಂಜಾಯ್ಮೆಂಟ್ ಆಫ್ ದಿ ಪ್ರಾಪರ್ಟಿ, ಆ ಪ್ರಾಪರ್ಟಿಯಿಂದ ಬರುವಂಥ ಹಕ್ಕು ಅಥವಾ ಇನ್ಕಮ್, ಏನಾದರೂ ರೆಂಟ್, ಪ್ರಾಫಿಟ್ಸ್, ಅದನ್ನು ಎಂಜಾಯ್ ಮಾಡುವಂತಹ ಒಂದು ಹಕ್ಕು ಕೂಡ ಇರುತ್ತೆ. ಅದ್ರ ಜೊತೆಗೆ ರೈಟ್ ಆಫ್ ಡಿಸ್ಟ್ರಕ್ಷನ್ ಆಫ್ ದಿ ಪ್ರಾಪರ್ಟಿ, ಆ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡುವಂತಹ ಎಲ್ಲ ಇಂಟ್ರೆಸ್ಟ್ಗಳು ಇರ್ತವೆ. ಸೊ ಈ ಒಂದು ಸೇಲಲ್ಲಿ ಓನರು ತನ್ನ ಎಲ್ಲ ಇಂಟ್ರೆಸ್ಟ್ಗಳು, ನಾನೀಗ ಯಾವ್ಯಾವ 4 ರೈಟ್ಸ್ ಹೇಳ್ದೆ ಅಲ್ಲ, ರೈಟ್ ಆಫ್ ಓನರ್ಶಿಪ್, ರೈಟ್ ಆಫ್ ಏಲಿಯನೇಷನ್, ರೈಟ್ ಆಫ್ ಪೊಸೆಷನ್, ರೈಟ್ ಆಫ್ ಎಂಜಾಯ್ಮೆಂಟ್ ಆ್ಯಂಡ್ ರೈಟ್ ಆಫ್ ಡಿಸ್ಟ್ರಕ್ಷನ್, ಈ 4 ರೀತಿಯ ಎಲ್ಲ ಇಂಟ್ರೆಸ್ಟ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಅದು ಸೇಲ್ ಆಗತ್ತೆ. ಹಾಗಾದರೆ ಇನ್ನೊಂದು ಟ್ರಾನ್ಸ್ಫರ್ ಯಾವುದು, ಅದು ಗಿಫ್ಟ್ ಅಂತ ಹೇಳ್ಬೋದು. ಸೊ ಗಿಫ್ಟಲ್ಲಿ ಕೂಡ ಎಲ್ಲ ಆಬ್ಸಲ್ಯೂಟ್ ಇಂಟ್ರೆಸ್ಟನ್ನು ಕೂಡ ಇನ್ನು ಓನರ್ ಟ್ರಾನ್ಸ್ಫರ್ ಮಾಡ್ತಾನೆ. ಆದರೆ ದೇರ್ ಈಸ್ ನೋ ಕನ್ಸಿಡ್ರೇಷನ್ ಇರೋದಿಲ್ಲ. ಸೊ ಅದು ಒಂದು ಮೇಜರ್ ಕ್ಲಾಸಿಫಿಕೇಷನ್ ಅಂತ ಹೇಳ್ಬೋದು, ಸೇಲ್ ಮತ್ತು ಗಿಫ್ಟ್ಗೆ ಇರುವಂತಹದ್ದು. ಸೊ ಸೇಲ್ ಕಂಪ್ಲೀಟ್ ಫಾರ್ ವ್ಯಾಲ್ಯೂ, ಕನ್ಸಿಡರೇಷನ್ ಫಾರ್ ವ್ಯಾಲ್ಯೂ ಅಂತ ಇದ್ದರೆ, ಸೇಲ್ ಫಾರ್ ವ್ಯಾಲ್ಯೂ, ಟ್ರಾನ್ಸ್ಫರ್ ಫಾರ್ ವ್ಯಾಲ್ಯೂ ಅಂತ ಇದ್ದರೆ, ಗಿಫ್ಟ್ ಗ್ರ್ಯಾಟಿಟ್ಯೂಯಸ್ ಟ್ರಾನ್ಸ್ಫರ್ ಆಗುತ್ತೆ, ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಕನ್ಸಿಡ್ರೇಷನ್. ಆದರೆ ಎಲ್ಲ ರೀತಿಯ ಇಂಟ್ರೆಸ್ಟ್ಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕಾಗತ್ತೆ. ಯಾರು ಇದನ್ನು ಪಡ್ಕೊಂಡಿರ್ತಾರೆ ಗಿಫ್ಟ್, ಅಥವಾ ಯಾರು ಸೇಲ್ ತೊಗೊಂಡಿರ್ತಾರೆ ಪರ್ಚೇಸರ್, ಅವರಿಗೆ ಕಂಪ್ಲೀಟ್ ಹಕ್ಕು ಬಂದಿರುತ್ತೆ. ಹಾಗೆ ಇನ್ನೊಂದು ಎಕ್ಸ್ಚೇಂಜ್ ಅಂತಲೂ ಕೂಡ ಒಂದು ಹೇಳಲಿಕ್ಕಾಗತ್ತೆ. ಸೊ ಎಕ್ಸ್ಚೇಂಜಲ್ಲಿ ಏನು, ಎಕ್ಸ್ಚೇಂಜಲ್ಲಿ ಕೂಡ ಆಬ್ಸಲ್ಯೂಟ್ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆದರೆ ಕನ್ಸಿಡ್ರೇಷನ್ ಏನು, ಅದರಲ್ಲಿ ಮನಿ ಬದಲು ಬೇರೆ ಇನ್ನೊಂದು ವಸ್ತುವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಸೊ ಆ ಸೇಮ್ ಆಬ್ಸಲ್ಯೂಟ್ ಇಂಟ್ರೆಸ್ಟನ್ನೇ ಟ್ರಾನ್ಸ್ಫರ್ ಮಾಡುವಂಥದ್ದು. ಆದರೆ ಈ ಆ್ಯಕ್ಚುಲ್ ಕನ್ಸಿಡ್ರೇಷನ್ ಇನ್ ಪ್ರೈಸ್ ಅಂತ ಏನು ಹೇಳ್ತಾರೆ, ಅದ್ರ ಬದಲು ಸಮಥಿಂಗ್ ಬೇರೆ ಥಿಂಗನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕಾಗತ್ತೆ. ಸೊ ಇದಕ್ಕೆ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ಕಂಪ್ಲೀಟಾಗಿ ಈ ಹೌಸಿದು, ಈಗ ಹೌಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದರೆ ಹೌಸ್ದು ವ್ಯಾಲ್ಯೂ, ಇಡೀ ಹೌಸ್ದು ಓನರ್ಶಿಪ್ ಇವನು ಯಾರು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾನೆ ಅವನಿಗೆ ಬರುತ್ತೆ. ಹಾಗೆ ಗಿಫ್ಟಲ್ಲಿ ಕೂಡ ಇವರು ಕೂಡ ಆಬ್ಸಲ್ಯೂಟ್ ಓನರ್ಸ್ ಆಗ್ತಾರೆ. ಹಾಗೆ ಸೇಲಲ್ಲಿ ಕೂಡ ಪರ್ಚೇಸರ್ ಆಬ್ಸಲ್ಯೂಟ್ ಓನರ್ ಆಗ್ತಾರೆ. ಅದೇ ಸೊ ಇದರಲ್ಲಿ ನಾವೇನು ನೋಡ್ಬೋದು, ಆಬ್ಸಲ್ಯೂಟ್ ಇಂಟರೆಸ್ಟ್ ಈಸ್ ಟ್ರಾನ್ಸ್ಫರ್ಡ್. ಹಾಗೆ ಇನ್ನೊಂದು ಕ್ಯಾಟಗರಿ ಏನು, ಪಾರ್ಷಲ್ ಇಂಟ್ರೆಸ್ಟ್ ಮಾತ್ರ ಟ್ರಾನ್ಸ್ಫರ್ ಮಾಡುವಂಥದ್ದು. ಎಲ್ಲ ಹಕ್ಕಲ್ಲೂ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ. ಈಗ ನಾನು ಹೇಳ್ದಲ್ಲ, ಪೊಸೆಷನ್, ರೈಟ್ ಆಫ್ ಪೊಸೆಷನ್, ರೈಟ್ ಆಫ್ ಏಲಿಯನೇಷನ್, ರೈಟ್ ಆಫ್ ಯೂಸ್ ಆ್ಯಂಡ್ ಎಂಜಾಯ್ಮೆಂಟ್ ಆ್ಯಂಡ್ ರೈಟ್ ಆಫ್ ಡಿಸ್ಟ್ರಕ್ಷನ್, ಈ ಎಲ್ಲ 4 ತರಹ ಬೇರೆ ಬೇರೆ ಇಂಟ್ರೆಸ್ಟ್ಗಳಲ್ಲಿ ಯಾವುದೋ ಒಂದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡ್ತಾರೆ. ಓನರ್ಶಿಪ್ಪು ಇವ್ರ ಹತ್ರ ಇದ್ದೇ ಇರುತ್ತೆ, ಆದರೆ ಯಾವುದೋ ಒಂದು ಹಕ್ಕು ಅಥವಾ ಒಂದು ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಓನರ್ಶಿಪ್ ಈ ಮನುಷ್ಯನ ಜೊತೆನೇ ಇರ್ತದೆ. ಸೊ ಅದಕ್ಕೆ ಏನು ಹೇಳ್ತಾರೆ, ಪಾರ್ಷಲ್ ಇಂಟ್ರೆಸ್ಟ್ ಈಸ್ ಟ್ರಾನ್ಸ್ಫರ್ಡ್. ಸೊ ಇದರಲ್ಲಿ ಯಾವುದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ಲು, ಈಗ ಓನರ್ಶಿಪ್ಪಲ್ಲಿ ಈಗ ಲೀಸ್ ಅಂತ ತಿಳ್ಕೊಳ್ಳಿ. ಲೀಸ್ ಮಾಡುವಾಗ ಏನಾಗುತ್ತೆ,
ರೈಟ್ ಟು ಯೂಸ್ ಆ್ಯಂಡ್ ಎಂಜಾಯ್ ದಿ ಪ್ರಾಪರ್ಟಿ. ರೈಟ್ ಟು ಯೂಸ್ ಆ್ಯಂಡ್ ಎಂಜಾಯ್ ದಿ ಪ್ರಾಪರ್ಟಿ. ಸೊ ಈ ಒಂದು ಲೀಸಲ್ಲಿ ಏನಾಗುತ್ತೆ, ಆಬ್ಸಲ್ಯೂಟ್ ಪವರ್ ಆಫ್ ಏಲಿನೇಷನ್ ಇವನಿಗೆ ಕೊಡೋದಿಲ್ಲ. ಇವನ ಹತ್ರ ಲೀಸ್ ಇದ್ದರೆ ಇವನು ಈ ಪ್ರಾಪರ್ಟಿನ ಸೇಲ್ ಮಾಡೋ ಹಾಕಿರೋದಿಲ್ಲ. ಆದರೆ ಕೇವಲ ಆ ಪ್ರಾಪರ್ಟಿಯ ಅದರಿಂದ ಬರುವಂಥ ಇನ್ಕಮ್ ಅಥವಾ ಆ ಪ್ರಾಪರ್ಟಿನ ಯೂಸ್ ಮಾಡಿ ಆ ಪ್ರಾಪರ್ಟಿನ ಅನುಭವಿಸಲಿಕ್ಕೆ ಅವನಿಗೆ ಹಕ್ಕಿರುತ್ತೆ. ಸೊ ಅದು ಲೀಸ್ ಅಂತ ಆಗುತ್ತೆ. ಹಾಗೆ ಇನ್ನೊಂದು ರೀತಿಯ ಪಾರ್ಷಲ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಆಗುವಂಥದ್ದು ಯಾವುದು, ಅದು ಮಾರ್ಗೇಜ್. ಮಾರ್ಗೇಜಲ್ಲೇ ನಾವು 6 ತರಹ ಮಾರ್ಗೇಜನ್ನು ನೋಡ್ಬೋದು. ಸೊ ಮಾರ್ಗೇಜಲ್ಲಿ ಏನು ಟ್ರಾನ್ಸ್ಫರ್ ಮಾಡ್ತಾರೆ, ಯೂಸುಫ್ಯಾಕ್ಚರಿ ಮಾರ್ಗೇಜ್ ಅಂತ ಇದೆ. ಅದರಲ್ಲಿ ರೈಟ್ ಟು ಪೊಸೆಷನ್ ಒಂದು ತರಹ ಮಾರ್ಗೇಜಲ್ಲಿ. ಹಾಗೆ ಸಿಂಪಲ್ ಮಾರ್ಗೇಜಲ್ಲಿ ರೈಟ್ ಆಫ್ ಮಾರ್ಗೇಜ್ ಇಸ್ ರೈಟ್ ಟು ಸೆಲ್, ಆ ಒಂದು ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಕಂಡೀಷ್ನಲ್ ಸೇಲ್, ಮಾರ್ಗೇಜ್ ಬೈ ಕಂಡೀಷ್ನಲ್ ಸೇಲ್ ಅಂತ ಇರುತ್ತೆ. ಸೊ ಅದರಲ್ಲಿ ಏನು ಟ್ರಾನ್ಸ್ಫರ್ ಮಾಡ್ತಾರೆ, ಅದರಲ್ಲಿ ಈಗ ರೈಟ್ ಆಫ್ ರೀಪರ್ಚೇಸ್ ಆನ್ ಪೇಮೆಂಟ್ ಆಫ್ ಮನಿ, ಆ ಒಂದು ಪಾರ್ಷಲ್ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಮಾರ್ಗೇಜಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪಾರ್ಷಲ್ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ಕಸ್ಟಮೈಸ್ ಮಾಡಿ ಅವರಿಗೆ ಹೇಗೆ ಅಂತ ಮಾಡಿಕೊಂಡು ಕಾಂಟ್ರಾಕ್ಟ್ ಏನಿರುತ್ತೆ ಅದ್ರ ಪ್ರಕಾರ. ಓಕೆ, ಸೊ ಅದರ ಒಂದು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಕೇವಲ ಮಾರ್ಗೇಜ್ ಮತ್ತು ಲೀಸಲ್ಲಿ ಪಾರ್ಷಲ್ ಇಂಟ್ರೆಸ್ಟ್ ಮಾತ್ರ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಆ ಒಂದು ಡಿಸ್ಟಿಂಕ್ಷನ್ನು, ಒಂದು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಆಬ್ಸಲ್ಯೂಟ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಆದರೆ ಏನಾಗುತ್ತೆ, ಪಾರ್ಷಲ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಆದರೆ ಏನಾಗುತ್ತೆ. ಸೊ ರೈಟ್ ಆಫ್ ಪೊಸೆಷನ್ನು ಯೂಸುಫ್ಯಾಕ್ಚರಿ ಮಾರ್ಗೇಜಲ್ಲಿ. ಹಾಗೆ ಸಿಂಪಲ್ ಮಾರ್ಗೇಜಲ್ಲಿ ಏನು ಟ್ರಾನ್ಸ್ಫರ್ ಆಗುತ್ತೆ, ಸಿಂಪಲ್ ಮಾರ್ಗೇಜಲ್ಲಿ ರೈಟ್ ಆಫ್ ಮಾರ್ಗೇಜಿ ಟು ಸೆಲ್ ದಿ ಪ್ರಾಪರ್ಟಿ. ಹಾಗೆ ಕಂಡೀಷನಲ್ ಮಾರ್ಗೇಜ್ ಅದರಲ್ಲಿ ಏನು ಟ್ರಾನ್ಸ್ಫರ್ ಆಗುತ್ತೆ, ರೈಟ್ ಆಫ್ ಓನರ್ಶಿಪ್ ಸಬ್ಜೆಕ್ಟ್ ಅಂದರೆ ಕಂಪ್ಲೀಟ್ ಆಬ್ಸಲ್ಯೂಟ್ ಟ್ರಾನ್ಸ್ಫರ್ ಅಲ್ಲ, ರೈಟ್ ಆಫ್ ಓನರ್ಶಿಪ್ ಇವರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಬಟ್ ಇಟ್ ಈಸ್ ಸಬ್ಜೆಕ್ಟ್ ಟು ನಾನ್ ಪೇಮೆಂಟ್. ಈ ಒಂದು ಹಕ್ಕನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಯಾವುದರಲ್ಲಿ, ಕಂಡೀಷನಲ್ ಮಾರ್ಗೇಜಲ್ಲಿ. ಓಕೆ, ಹಾಗೆ ಇನ್ನೂ ಬೇರೆ ತರಹ ಮಾರ್ಗೇಜ್ ಇದೆ. ಮಾರ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್, ಹಾಗೆ ಅನಾಮಲಸ್ ಮಾರ್ಗೇಜ್, ಇಂಗ್ಲೀಷ್ ಮಾರ್ಗೇಜ್ ಅಂತ. ಸೊ 6 ರೀತಿಯ ಮಾರ್ಗೇಜಸನ್ನು ನಾವು ಇದರಲ್ಲಿ ಕಾಣ್ಬೋದು. ಸೊ ಅದ್ರ ಬಿಟ್ಟು ಆ್ಯಕ್ಷನಬಲ್ ಕ್ಲೇಮ್ ಅಂತಲೂ, ಟ್ರಾನ್ಸ್ಫರ್ ಆಫ್ ಆ್ಯಕ್ಷನಬಲ್ ಕ್ಲೇಮ್ಸ್ ಅಂತಲೂ ಇದೆ, ಅದು ಬೇರೆ ರೀತಿಯ ಕ್ಯಾಟಗರಿ. ಸೊ ಈ ಒಂದು 5-6 ಕ್ಯಾಟಗರಿಯಲ್ಲಿ ನಾವು ಬೇರೆ ಬೇರೆ ಟ್ರಾನ್ಸ್ಫರ್ಸ್ ಹೇಗೆ, ಇಟ್ ಶುಡ್ ಬಿ ಇನ್ ರೈಟಿಂಗ್ ಆರ್ ವಾಟ್, ಆರ್ ಇಟ್ ಶುಡ್ ಬಿ ಅಟೆಸ್ಟೆಡ್ ಆರ್ ನಾಟ್, ಇಟ್ ಶುಡ್ ಬಿ ವೆದರ್ ರಿಜಿಸ್ಟರ್ಡ್ ಆರ್ ನಾಟ್, ಇವೆಲ್ಲವೂ ಕೂಡ ನಾವು ನೋಡ್ತೇವೆ. ಹಾಗೆ ರೈಟ್ಸ್ ಆಫ್ ಸೆಲ್ಲರ್, ಬೈಯರ್, ರೈಟ್ಸ್ ಆಫ್ ಮಾರ್ಗೇಜರ್, ಮಾರ್ಗೇಜಿ, ರೈಟ್ಸ್ ಆಫ್ ಲೆಸ್ಸರ್, ಲೆಸ್ಸಿ, ಇವೆಲ್ಲವೂ ಕೂಡ ಕಾಣ್ತೇವೆ. ಹಾಗೆ ಮಾರ್ಷಲಿಂಗ್, ಪ್ರಯಾರಿಟಿ, ಆ ಥರ ಕೆಲವೊಂದು ಡಾಕ್ಟ್ರಿನ್ಗಳನ್ನು ಕೂಡ ನಾವು ಕಾಣ್ಬೋದು. ಓಕೆ, ಸೊ ಇದೇ ರೀತಿಯ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಇದರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ಅನ್ಅಕಾಡೆಮಿಲಿ ತೊಗೊಳ್ತಿದ್ದೇನೆ. ಸೊ ನಾಳೆಯಿಂದ ಅಂದರೆ ಜನವರಿ 10ರಿಂದ ಆಲ್ರೆಡಿ 3 ಪಾರ್ಟ್ಸ್ ಆಗಿದೆ. ಸೊ ಸೇಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಹೊಸ ಬೇರೆ ಬೇರೆ ಸ್ಪೆಷಲ್ ಕೈಂಡ್ ಆಫ್ ಟ್ರಾನ್ಸ್ಫರ್ಸ್ ಅಂತ ಏನು ಹೇಳ್ತಾರಲ್ಲ, ಸೇಲ್, ಗಿಫ್ಟ್, ಈಗ ನಾನು ಯಾವುದೇ ತಿಳಿಸ್ಕೊಟ್ಟೆ, ಮಾರ್ಗೇಜ್, ಹಾಗೆ ಲೀಸ್, ಹಾಗೆ ಅದ್ರ ಜೊತೆ ಆ್ಯಕ್ಷನೇಬಲ್ ಕ್ಲೇಮ್, ಹಾಗೆ ಎಕ್ಸ್ಚೇಂಜ್. ಸೊ ಇವೆಲ್ಲವೂ ಕೂಡ ಡಿಸ್ಕಸ್ ಮಾಡಿ ಇದ್ರ ಜೊತೆಗೆ ನೋಟ್ಸನ್ನು ಕೂಡ ಕೊಡ್ತೇನೆ. ನಿಮಗೆ ಎಕ್ಸಾಮ್ಸ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು, ಹಾಗೆ ಪ್ರಿಲಿಮ್ಸ್ಗೆ ಯಾವುದು, ಮೇನ್ಸ್ಗೆ ಯಾವುದು ಅಂತ ಹೇಳಿ ಕ್ಲಾಸಿಫೈ ಮಾಡಿ ಎಕ್ಸಾಮ್ಸ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಿಮಗೆ ಈ ಒಂದು ಕ್ಲಾಸ್ಗಳಲ್ಲಿ ಕೊಡ್ತೇನೆ. ಸೊ ಕಂಪ್ಲೀಟಾಗಿ 11 ಕ್ಲಾಸಸಲ್ಲಿ ಇದು ಕವರ್ ಆಗುತ್ತೆ. ಇದನ್ನು ನೀವು ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅದನ್ನು ಚೆಕ್ ಮಾಡಿ ನೋಡ್ಬೋದು. ಸೊ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ವ್ಯಾಲಿಡಿಟಿ ಹೇಗೆ ತೊಗೊಳ್ಬೇಕು, ಯಾವ ರೀತಿ ತೊಗೊಳ್ಬೇಕು ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಫ್ರೀ ಲೈವ್ ಕ್ಲಾಸಸ್ ಕೂಡ ತೊಗೊಳ್ತಿದ್ದೇನೆ. ಆದರೆ ಪ್ಲಸ್ ಕೋರ್ಸಲ್ಲಿ ಡೀಟೇಲ್ ಆಗಿ ನಿಮಗೆ ನೋಟ್ಸ್ ಕೂಡ ಕೊಡ್ತಾ ಇದ್ದೇನೆ. ಈಗಲಿಂದ ಸ್ಟಾರ್ಟ್ ಮಾಡಿದ್ದೇನೆ ಸ್ವಲ್ಪ ದಿನದಿಂದ. ಸೊ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ನಮಗೆ ಎಲ್ಲ ರೀತಿಯ ಮೇನ್ಸ್ ಫಿಲಿಮ್ಸಲ್ಲಿ ಬೇಕಾಗುತ್ತೆ, ಯಾಕೆಂದರೆ ಜಡ್ಜ್ಮೆಂಟ್ ರೈಟಿಂಗ್ಗೆ ನಮಗೆ ಅದರದ್ದು ಅವಶ್ಯಕತೆ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಹಾಗೆ ಫ್ರೀ ಲೈವ್ ಕ್ಲಾಸ್ ನೋಡಿ, ಇದ್ರದ್ದು ಈ ವಾರದ ಕ್ಲಾಸ್ ಶೆಡ್ಯೂಲ್ ಇದು ಜನವರಿ 10ರಿಂದ ಜನವರಿ 15ರವರೆಗೆ. ಸೊ ಟ್ರಾನ್ಸ್ಫರ್ ಆಫ್ ಸೂಟ್ಸ್, ಜನರಲ್ ಎಕ್ಸೆಪ್ಷನ್ಸ್, ಜಡ್ಜ್ಮೆಂಟ್ ರೈಟಿಂಗ್, ಮಾಕ್ ಟೆಸ್ಟ್ ಆನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಆರ್ಟಿಕಲ್ 16 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರದ್ದು ಕೇಸ್ ಲಾಸ್ ಹೇಳ್ಕೊಡ್ತಿದ್ದಾನೆ. ಹಾಗೆ ಕೆಲವೊಂದು ಮಾಕ್ ಟೆಸ್ಟ್, CPC, IPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅದ್ರ ಮೇಲೆ ಕ್ಲಾಸ್ಗಳನ್ನು ತೊಗೊಳ್ತಿದ್ದೇನೆ. ನೀವು ಫಸ್ಟ್ ಟೈಮ್ ಯೂಸಸ್ ಆಗಿದ್ದರೆ ಯು ಹ್ಯಾವ್ ಟು ಯೂಸ್ ದಿಸ್ ಕೋಡ್ ಅಪರ್ಣಾ ಲಾ. ಸೊ ಇವೆಲ್ಲವೂ ಕೂಡ ಫ್ರೀ ಲೈವ್ ಕ್ಲಾಸಸ್ಸು. ಈಗ ಹಿಂದೆ ಹೇಳಿದ್ದು ಇದು ಪ್ಲಸ್ ಕೋರ್ಸು, ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು, ಇಲ್ಲಾಂದರೆ ನಿಮಗೆ ವಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪ್ಲಸ್ ಕೋರ್ಸ್ ಇದಕ್ಕೆ ಒಂದಕ್ಕೆ ನೀವು ಪ್ಲಸ್
ಕಾಸ್ಟ್ ಎಷ್ಟು ಅಂತ ಕೇಳಿದರೆ ಹಾಗೆ ಅನ್ಅಕಾಡೆಮಿಲಿ ಆಪ್ರೇಟ್ ಆಗೋದಿಲ್ಲ ಈ ಒಂದು ಪ್ಲಸ್ ಕೋರ್ಸ್. ಹೇಗೆ ಅಂದರೆ ನೀವು ಡ್ಯೂರೇಷನ್ ವೈಸ್ ನೀವು ಪ್ಲಸ್ ಕೋರ್ಸನ್ನು ತೊಗೊಳ್ಬೇಕಾಗತ್ತೆ. ಸೊ ಹೇಗೆ ಅಂದರೆ ನೋಡಿ, ಸೊ ಬೇರೆ ಬೇರೆ ಮಂತ್ ಇರುವಂತಹ ಪ್ಲಸ್ ಕೋರ್ಸ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನೀವು 1 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 1 ತಿಂಗಳ ಅವಧಿಯಲ್ಲಿ ಯಾವ್ಯಾವ ಎಜುಕೇಟರ್ಸ್ ಇದ್ದಾರೆ ಅನ್ಅಕಾಡೆಮಿ ಜುಡಿಷರಿ ಕ್ಯಾಟಗರಿಲಿ ಅವರು ಮಾಡಿರುವಂತಹ ಕೋರ್ಸಸ್ಗಳನ್ನೆಲ್ಲವನ್ನು ಕೂಡ ವಾಚ್ ಮಾಡ್ಬೋದು. ಓಕೆ, ಹಾಗೆ 3 ತಿಂಗಳಾದರೆ 3 ತಿಂಗಳ ತನಕ ನೀವು ಫ್ರೀಯಾಗಿ ಆ ಎಲ್ಲ ಕೋರ್ಸ್ಗಳನ್ನು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ವಾಚ್ ಮಾಡ್ಬೋದು. ಹಾಗೆ 6 ಮಂತ್ಸ್ ಕೂಡ, ಈಗ 24 ಮಂತ್ಸ್ 1 ಮಂತಿಂದ 24 ಮಂತ್ಸ್ ತನಕನೂ ನಿಮಗೆ ಆ ಒಂದು ಫೆಸಿಲಿಟಿ ಇದೆ. ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಲಾಂಗ್ ಡ್ಯೂರೇಷನ್ ತೊಗೊಂಡ್ರೆ ನಿಮಗೆ ಪರ್ ಮಂತ್ ಬೀಳುವಂತಹ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಅದು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಯಾರ್ಯಾರು ಸೇರಬೇಕು ಅಂತ ಎನ್ಕ್ವೈರಿ ಮಾಡಿದ್ದೀರಿ ಅವರೆಲ್ಲರಿಗೂ ನಾನು ಒಟ್ಟಾಗಿ ಈಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗಲಿ ಅಂತ. ಸೊ ಇದ್ರ ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಉದಾಹರಣೆಗೆ ನೀವು 55,000 ಸಬ್ಸ್ಕ್ರಿಪ್ಷನ್ ತೊಗೊಳ್ತೀರಿ ಅಂದರೆ ಇದ್ರ ಮೇಲೆ 10% ಡಿಸ್ಕೌಂಟ್. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ಜೊತೆ ಹೊಸದಾಗಿ ಐಕಾನಿಕ್ ಕೋರ್ಸ್ ಅಂತಲೂ ಬಂದಿದೆ, ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಅಂತ. ಸೊ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಏನು ಅಂದರೆ ಮೇನ್ಸ್ ಎಕ್ಸಾಮ್ಸ್ಗೆ ಓರಿಯೆಂಟೆಡ್ ಒಂದು ಕೋರ್ಸ್. ಅದು ಇಲ್ಲಿ ನೀವು ಕಾಣ್ತಾ ಇರೋ ಬಗ್ಗೆ ಜುಡಿಷರಿ ಐಕಾನಿಕ್ ಅಂತ ಏನಿದೆ, ಮೇನ್ ಫೋಕಸ್ ಟೆಸ್ಟ್ ಸೀರೀಸ್. ಈಗ ನೀವು ಕರ್ನಾಟಕ ಜುಡಿಷರಿ ಬರೀತಿದ್ದೀರಿ ಅಂದರೆ ಕರ್ನಾಟಕ ಎಕ್ಸಾಮಿಗೆ ಸಂಬಂಧಪಟ್ಟ ಪೇಪರ್ಸ್ ನಿಮಗೆ ಅದ್ರದ್ದು ಕ್ವಶನ್ ಆನ್ಸರ್ಸ್ ಅದನ್ನು ಕೊಡ್ತಾರೆ. ಲಾ ಡಿಸ್ಕ್ರಿಪ್ಟಿವ್ ಕ್ವಶನ್ಸು, ಟ್ರಾನ್ಸ್ಲೇಷನು, ಆ ಥರ ಎಲ್ಲ ಕ್ವಶನ್ಗಳನ್ನು ಕೊಟ್ಟು ನೀವು ಅದಕ್ಕೆ ಆನ್ಸರ್ ಬರೆದು ಅದಕ್ಕೆ ಫೀಡ್ಬ್ಯಾಕ್ಗಳನ್ನು ಕೊಡಲಿಕ್ಕಾಗ್ತವೆ. ಸೊ ಅದರ ಜೊತೆಗೆ ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ ಬುಕ್ ಮಾಡಬೇಕು. ಮತ್ತು ನಿಮ್ಮ ಮೆಂಟರ್ಸ್ ಜೊತೆ ನೀವು ಮಾತಾಡಿ ಕೇಳ್ಬೋದು ಹೇಗೆ ನನ್ನ ಎಕ್ಸಾಮ್ ಸ್ಟ್ರಾಟಜಿ ಇರಬೇಕು, ಅಥವಾ ಹೇಗೆ ನಂದು ಓವರಾಲ್ ಸ್ಟಡಿ ಪ್ಲ್ಯಾನ್ ಹೇಗಿರಬೇಕು ಅಥವಾ ಟೈಮ್ ಟೇಬಲ್ ಹೇಗಿರಬೇಕು ಅಂತ. ಸೊ ನೀವು ಐಕಾನಿಕ್ಗೆ ಜಾಯ್ನ್ ಆದರೆ ನಿಮಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ನಾನು ಯಾವ್ಯಾವ ಕೋರ್ಸ್ ಮಾಡಿದ್ದೇನೆ ಅಥವಾ ಬೇರೆ ಎಜುಕೇಟರ್ಸ್ ಯಾವ್ಯಾವ ಕೋರ್ಸ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ. ಓಕೆ, ಸೊ ನಿಮಗೆ ಒಂದೇ ತೊಗೊಂಡು ಲಾಸ್ ಆಗುತ್ತೆ, ನಿಮಗೆ ಇಷ್ಟ ಆಗಲಿಲ್ಲ ಅಂತ ಹಾಗಂತ ಅಲ್ಲ, ನೀವು ಎಲ್ಲ ಎಜುಕೇಟರ್ಸ್ ಕೋರ್ಸ್ಗಳನ್ನು ನೋಡ್ಬೋದು. ಓಕೆ, ಸೊ ಈಗ ನನ್ನ ಕೋರ್ಸ್ ನೋಡಿ ನಿಮಗೆ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಆಗಲಿಲ್ಲ, ನೋಟ್ಸ್ ಇಲ್ಲ, ಅಥವಾ ಬೇರೆ ಏನಾದರೂ ಕಂಪ್ಲೀಟಾಗಿ ಸಿಲೆಬಸ್ ಕಂಪ್ಲೀಟ್ ಆಗಲಿಲ್ಲ ಹಾಗಂತ ಏನಾದರೂ ಡೌಟ್ಸ್ ಬಂದರೆ, ಅಥವಾ ಬೇರೆ ಎಜುಕೇಟರ್ಸ್ ಕೋರ್ಸ್ ತೊಗೊಂಡು ಹಾಗೆ ಅಂತ ಅನಿಸಿದರೆ ಅಲ್ಲಿಗೆ ನೀವು ಸ್ಟಾಪ್ ಮಾಡಬೇಕಾಗಿಲ್ಲ. ಯಾಕೆಂದರೆ ನಿಮಗೆ ಎಲ್ಲ ಎಜುಕೇಟರ್ಸ್ಗಳದ್ದು ನೋಟ್ಸ್ ಸೌಲಭ್ಯ ಸಿಗುತ್ತೆ, ಎಲ್ಲ ಎಜುಕೇಟರ್ಸ್ದು ಕ್ಲಾಸ್ ಸೌಲಭ್ಯ ಸಿಗುತ್ತೆ. ಹಾಗೆ ಆ ಒಂದು ಸಬ್ಸ್ಕ್ರಿಪ್ಷನ್ನ ನೀವು ಬೆನಿಫಿಟ್ ತೊಗೊಳ್ಬೋದು. ಓಕೆ, ಸೊ ಐಕಾನಿಕ್ ಕ್ಯಾಟಗರಿ ನೀವು ತೊಗೊಳ್ತೀರಿ ಅಂದರೆ ಬೆಸ್ಟ್ ಮೆಥಡ್ 6 ಮಂತ್ಸ್ದು ಕೋರ್ಸ್ ಬೆಟರ್ ಅಂತ ನಾನು ಹೇಳುವಂಥದ್ದು. ಯಾಕೆಂದರೆ 6 ಮಂತ್ಸಲ್ಲಿ ಈಗ ಆಲ್ರೆಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡವರಿಗೂ ಈ ಸೌಲಭ್ಯ ಲಭ್ಯ ಇದೆ. ಸೊ ನಾನು ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಸೊ ಇದು January 5ಗೆ ಸ್ಟಾರ್ಟ್ ಆಗಿದೆ. ರೀಸೆಂಟಾಗಿ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಅಂತ ಸ್ಟಾರ್ಟ್ ಆಗಿರುವಂಥದ್ದು. ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ ಸಂಬಂಧಪಟ್ಟ ಎಲ್ಲ ಬ್ಯಾಚಸ್ಗಳು ಇಲ್ಲಿವೆ. ಸೊ ಇದಕ್ಕೆ ಜಾಯ್ನ್ ಆದರೆ ನಿಮಗೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೂ ಒಂದು ಮಟ್ಟಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು. ಯಾಕೆಂದರೆ ಇದಕ್ಕೆ ಜಾಯ್ನ್ ಆದರೆ ನಿಮಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ಪರ್ಸ್ನಲ್ ಲಾಸ್ ಇರುತ್ತೆ, ಲಾಸ್ ಆಫ್ ಸಕ್ಸೆಷನ್ ಇರುತ್ತೆ. ಸೊ ಅದಕ್ಕೆ ಕೂಡ ನಿಮಗೆ ಹಿಂದಿ ಇಂಗ್ಲೀಷ್ ಅರ್ಥ ಆದರೆ ರ್ಯಾಪಿಡಾಗಿ ಕ್ವಿಕ್ಕಾಗಿ ರಿವೈಸ್ ಮಾಡೋದಕ್ಕೆ ಆ ಪಾಯಿಂಟ್ಸ್ ಏನಂತಲೂ ಕೂಡ ಗೊತ್ತಾಗತ್ತೆ. ಪಾಯಿಂಟ್ಸ್ ಗೊತ್ತಾಗೋದ್ರಿಂದ ಇಂಪಾರ್ಟೆಂಟ್ ಒಂದು ಕ್ವಿಕ್ ರಿವಿಷನ್ ಆಗಿ ನಿಮಗೆ ನೆನಪಲ್ಲಿ ಇರುವಂಥ ಒಂದು ಕೆಪಾಸಿಟಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕೋರ್ಸ್ 3 ತಿಂಗಳ ಕೋರ್ಸ್ ಜಾಯ್ನ್ ಆದರೆ, ಹಾಗೆ ಇನ್ನು ಬರುವಂಥ ಹೊಸ ಬ್ಯಾಚಸ್ಗಳು ಕೆಲವೊಂದು ಬರ್ತಾ ಹೋಗ್ತವೆ. ಸೊ ಅದಕ್ಕೆ ಕೂಡ ಜಾಯ್ನ್ ಆಗ್ಬೋದು. ಎಲ್ಲ ಬ್ಯಾಚಸ್ಗಳು ಕೋರ್ಸ್ಗಳನ್ನು ವಾಚ್ ಮಾಡ್ಬೋದು. ಸೊ ಅದಕ್ಕೆ ಬೆನಿಫಿಟ್ ಆಗಿ ನಾನು ಅದಕ್ಕೆ ಏನು ಹೇಳೋದು ಪ್ರಿಸ್ಕ್ರೈಬ್ ಮಾಡೋದಂದರೆ 6 ಮಂತ್ಸ್ ಸಬ್ಸ್ಕ್ರಿಪ್ಷನ್ ಐಕಾನಿಕ್ ತೊಗೊಂಡ್ರೆ ಟೋಟಲ್ ಓವರಾಲ್ 36,500 ಇರುವಂತಹ ಪ್ರೈಸಿಂಗ್ ಪ್ಲ್ಯಾನು 6 ಮಂತ್ಸಿಗೆ. ಆದರೆ ನೀವು ಕೋಡ್ ಹಾಕಿದರೆ, ಈ ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ ಅದರ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ. ಒಂದು 3-4 ಸಾವಿರ ನಿಮಗೆ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, abhijnaLawSeries@gmail.com ಅಂತ. ಹಾಗೆ ಇನ್ನು ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಆಗಿವೆ January 5ಯಿಂದ. ಸೊ ಆಕ್ಸಲರೇಟ್ 1.0 ಅಂತ ಇದೆ, ಹಾಗೆ ಚಾಲೆಂಜರ್ ಸೀರೀಸ್ ಅಂತ ಇದೆ. ಚಾಲೆಂಜರ್ ಸೀರೀಸ್ ಏನಂದರೆ ವೀಕ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದು, ಎವ್ರಿ ಸ್ಯಾಟರ್ಡೆ ಸಂಡೇ ಇರುತ್ತೆ. ಹಾಗೆ ಆಕ್ಸಲರೇಟ್ 1.0 ಅದು ಕೋರ್ ಸಬ್ಜೆಕ್ಟ್ಸ್, ಮೇನ್ ಸಬ್ಜೆಕ್ಟ್ಸ್ ಯಾವುದ್ಯಾವುದಿದೆ ಅದಕ್ಕೆಲ್ಲದೂ ಸಂಬಂಧಪಟ್ಟ ಹಾಗೆ ಮಾಕ್ ಟೆಸ್ಟ್ಗಳಿವೆಲ್ಲ. ಸೊ ಇವಕ್ಕೆ ಖಂಡಿತವಾಗಿಯೂ ಎನ್ರೋಲ್ ಆಗಿ ಫ್ರೀಯಾಗಿ ಆಗುವಂಥದ್ದು. ಸೊ ಇದರಿಂದ ನಿಮ್ಮ ಒಂದು ಜುಡಿಷರಿ ಎಕ್ಸಾಮ್ದು ಪರ್ಫಾರ್ಮೆನ್ಸ್ ಒಂದು ಬೇರೆ ರೀತಿಗೆ ಹೋಗುತ್ತೆ. ಯಾಕೆಂದರೆ ಅಷ್ಟು ನಾವು ಪ್ರಾಕ್ಟೀಸ್ ಮಾಡಿ ನಾವು ಈಗಾಗಲೇ ಕಾಣ್ಬೋದು, ನಾವು
ಟೀಚ್ ಮಾಡುವಾಗ ಗೊತ್ತಾಗುತ್ತೆ ಯಾರು ಎಷ್ಟು ಕ್ವಿಕ್ಕಾಗಿ ಆನ್ಸರ್ ಮಾಡ್ತಾರೆ. ಕೇವಲ 1 ಸೆಕೆಂಡ್ 2 ಸೆಕೆಂಡ್ ಅವಧಿಯಲ್ಲಿ ಅಷ್ಟು ಕ್ಷಮತೆ ಬಂದಿರುತ್ತೆ. ಎಕ್ಸಾಮ್ ಆ ಕೂಡಲೇ ಕ್ವಿಕ್ಕಾಗಿ ಗ್ರಾಸ್ಪ್ ಆಗಿ ಕ್ವಶನ್ ಓದಿ ನಾವು ಆಪ್ಷನ್ ಕೊಟ್ಟು 1-2 ಸೆಕೆಂಡಲ್ಲಿ ಆನ್ಸರ್ ಮಾಡಿರ್ತಾರೆ ಎಷ್ಟೋ ಜನ. ಸೊ ಹೇಗೆ ಅವರಿಗೆ ಇಷ್ಟು ಆನ್ಸರ್ ಮಾಡೋ ಕ್ಷಮತೆ ಬಂದಿರುತ್ತೆ? ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ. ನಿಮಗೂ ಕೂಡ ಒಳ್ಳೆ ಒಂದು ಬೆನಿಫಿಟ್ ಅಥವಾ ನಿಮ್ಮ ಒಂದು ಕ್ವಿಕ್ಕಾಗಿ ನಿಮಗೆ ಒಂದು ಗ್ರೋತ್ ಕಾಣ್ಬೋದು ನಿಮ್ಮ ಒಂದು ಜುಡಿಷರಿ ಪ್ರಿಪ್ರೇಷನಲ್ಲಿ. ಸೊ ಫಸ್ಟ್ ಟೈಮ್ ಯೂಸರ್ಸ್ ಇದ್ದರೆ ನೀವು ಒಂದು ಕೋಡ್ ಹಾಕಿ ಅಪರ್ಣಾ ಲಾ ಅಂತ, ಆವಾಗ ಅನ್ಲಾಕ್ ಆಗುತ್ತೆ. ಇಲ್ಲದಿದ್ದರೆ ಅದು ಲಾಕ್ ಆಗುತ್ತೆ, ಕೋಡ್ ಕೇಳುತ್ತೆ. ಸೊ ಅದಕ್ಕೋಸ್ಕರ ಈ ಕೋಡ್ ಹಾಕ್ಬೋದು ನೀವು. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಅಂತ ಇದೆ. ಸೊ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ಕೂಡ ಡೈಲಿ ಕ್ಲಾಸಸ್ ಆಗುತ್ತೆ, ಲೈವ್ ಕ್ಲಾಸಸ್ ಆಗ್ತಾ ಇರ್ತವೆ, ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಹಾಗೆ ನಂದು ಟೆಲಿಗ್ರಾಮ್ ಚಾನಲ್ ಇದೆ ಅಪರ್ಣಾ ಭಟ್ ಅಂತ, ಅನ್ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ. ಅಪರ್ಣಾ ಭಟ್ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಕೆಲವೊಂದು ನೋಟ್ಸ್ಗಳನ್ನು ಕಳಿಸಿದ್ದೇನೆ, ಕೆಲವೊಂದು ಪೋಲ್ ಕಂಡಕ್ಟ್ ಮಾಡ್ತಿದ್ದೇನೆ. ಸೊ ಅವೆಲ್ಲವೂ ಕೂಡ ನಿಮಗೆ ಆನ್ಸರ್ ಮಾಡ್ಬೋದು. ಈಗಲೂ ಕೂಡ ನೀವು ಆನ್ಸರ್ ಮಾಡಿ ಅದಕ್ಕೆ ಆನ್ಸರ್ಸ್ ಗೊತ್ತಾಗತ್ತೆ. ಸೊ ಹೀಗೆ ನನ್ನ ಚಾನಲನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಯಾರಿಗೆ ಈ ಒಂದು ಪ್ರಿಪ್ರೇಷನ್ ಅಗತ್ಯ ಇದೆ ಅವರಿಗೆ ಖಂಡಿತವಾಗಿಯೂ ಈ ಅನ್ಅಕಾಡೆಮಿ ಹಾಗೆ ನನ್ನ ಕೋರ್ಸ್ ಡೀಟೇಲ್ಸ್ ಬಗ್ಗೆ ತಿಳಿಸಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.